ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಮೂಡಾ ಸೈಟ್ ಹಂಚಿಕೆ ಹಗರಣದ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಸಿಗ್ತಾ ಇದೆ. ಮೂಡಾ ಭೂಮಿಯಲ್ಲಿ ಪ್ರಭಾವಿಗಳಿಗೆ ನಿವೇಶನ ಹಂಚಿರುವ ಆರೋಪ ಏನಿದೆ, ಮೂಡಾ ಪ್ರಾಧಿಕಾರದ 18 ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಮೈಸೂರು ಲೋಕಾಯುಕ್ತದಿಂದ ನೋಟಿಸ್ ಕೊಡಲಾಗಿದೆ. 2017ರಿಂದ ಕಂಪ್ಲೇಂಟ್ ಅನ್ನು ಕೊಡಲಾಗಿರುತ್ತೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸರ್ಕಾರದ ಅನುಮತಿಯನ್ನು ಪಡೆದು 2022ರಲ್ಲಿ ಪ್ರಕರಣವನ್ನು ಲೋಕಾಯುಕ್ತ ಅಧಿಕಾರಿಗಳು ದಾಖಲಿಸಿಕೊಳ್ತಾರೆ. ಹೆನಕಲ್ ಸರ್ವೆ ನಂಬರ್ 89ರಲ್ಲಿ ನಿವೇಶನ ಹಂಚಿಕೆ ಆಗಿದ್ದು, ಮೂಡಾದ 7.18 ಗುಂಟೆ ಜಮೀನಲ್ಲಿ ನಿವೇಶನ ಮಾಡಿ 350ಕ್ಕೂ ಹೆಚ್ಚು ಪ್ರಭಾವಿ ಅಧಿಕಾರಿಗಳಿಗೆ ಹಂಚಿರುವಂತಹ ಆರೋಪ ಇದೆ. ಸೊ ಈ ಟೈಮ್ನಲ್ಲಿ ಯಾರ್ಯಾರು ಕರ್ತವ್ಯವನ್ನ ನಿಭಾಯಿಸಿದ್ರಲ್ಲ ಅವರೆಲ್ಲರಿಗೂ ಕೂಡ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಲೋಕಾಯುಕ್ತದ ಕಡೆಯಿಂದ ನೋಟಿಸ್ ಹೋಗಿದೆ. ಸೊ ಅವರು ಹೇಳುವಂತಹ ಇನ್ಫಾರ್ಮೇಶನ್ ಆಧರಿಸಿ ತನಿಖೆ ಇನ್ನಷ್ಟು ಚುರುಕುಗೊಳ್ಳುತ್ತೆ. ಮೂಡಾ ಹಗರಣ ಇಲ್ಲಿ ತನಕ ಯಾರ ತನಕ ಹೋಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಈಗ 18 ಅಧಿಕಾರಿಗಳಿಗೆ ತುರ್ತಾಗಿ ಉತ್ತರಿಸುವಂತೆ ನೋಟಿಸ್ ಕೊಟ್ಟಿದ್ದಾರಾ, ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರಾ, ಏನಿದೆ ನೋಟಿಸ್ನ ಸಾರಾಂಶ? ಅಂತ ಒಂದು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ತನಕ ಬರ್ತಾ ಇದ್ದಂತಹ ಈ 50-50 ಹಗರಣಕ್ಕೆ ಸಂಬಂಧಪಟ್ಟಂತಹ ಆ ವಿವಾದ ಅಲ್ಲ ಅಥವಾ ಆ ಹಗರಣ ಅಲ್ಲ. ಇದು 2000ರಲ್ಲಿ ನಡೆದಂತ 2022ರಲ್ಲಿ ಸಂಬಂಧಪಟ್ಟ ಅಂದ್ರೆ ಮೂಡಕ್ಕೆ ಸೇರಿದಂತಹ ಜಾಗದಲ್ಲಿ ಕೆಲವು ಪ್ರಭಾವಿಗಳಿಗೆ ಅಂದ್ರೆ ಪ್ರಭಾವಿ ಅಧಿಕಾರಿಗಳಿಗೆ ನಿವೇಶನಗಳನ್ನ ಹಂಚಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅನ್ನುವಂತವ್ರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 2022ರಲ್ಲಿ ಲೋಕಾಯುಕ್ತ ಪೊಲೀಸರು ಸರ್ಕಾರದ ಅನುಮತಿಯ ಮೇರೆಗೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ 18 ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಮೊನ್ನೆ ತನಕ ಇರುವಂತಹ ವಿವಾದ ಏನಿದೆ, 50-50 ಅನುಪಾತದ ವಿವಾದ ಏನಿದೆ, ಆ ವಿವಾದಕ್ಕೂ ಇದಕ್ಕೂ ಯಾವುದೇ ರೀತಿಯಂತಹ ಸಂಬಂಧಗಳಿಲ್ಲ. ಈ ಹಗರಣದ ವಿಚಾರವೇ ಬೇರೆ, ಅದೇ ಬೇರೆ ಇದೆ. ಆದ್ರೂ ಇದು ಮೂಡಾದ ಮತ್ತೊಂದು ಭ್ರಷ್ಟಾಚಾರದ ವಿಚಾರ. ಅಂದ್ರೆ ಮೂಡಾದಲ್ಲಿ ಎಷ್ಟರ ಮಟ್ಟಿಗೆ ಹಗರಣಗಳು ಬ್ಯಾಕ್ ಟು ಬ್ಯಾಕ್ ನಡೆದಿದ್ದಾವೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಅಷ್ಟೇ. ಮಮತಾ. ಆಲ್ ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.